ಉತ್ತರ ಕೊಡಗಿನಲ್ಲಿ ಜಿಂಕೆ ಕೊಂಬಿನ ಕೊಂಬಾಟ್, ಪೀಲಿಯಾಟ್, ಬಳಕಾಟ್, ಚೌರಿಯಾಟ್ ಉತ್ಸವದಲ್ಲಿ ಮೆರುಗು ನೀಡಿದರೆ, ದಕ್ಷಿಣ ಕೊಡಗಿನಲ್ಲಿ ಬೋಡುನಮ್ಮೆಯದೇ ಮತ್ತೊಂದು ವಿಶೇಷ. ಬಗೆ ಬಗೆಯ ವೇಷಧಾರಿಗಳು ವಿಭಿನ್ನ ಹಾಡು, ನೃತ್ಯ, ದುಡಿಕೊಟ್ಟು, ಡೋಳು, ತಾಲಿಪಾಟ್, ವಾಲಗ ಇತ್ಯಾದಿ ಸಂಭ್ರಮೋಲ್ಲಾಸದೊಂದಿಗೆ ಜರುಗಿದೆ. ಆಯಾಯ ಊರಿನ ಭದ್ರಕಾಳಿ ದೇವಾಲಯದ ಪುರಾತನ ಧಾರ್ಮಿಕ ಕಟ್ಟುಪಾಡಿಗೆ ಒಳಪಟ್ಟಂತೆ ಸಂಪ್ರದಾಯ ಆಚರಣೆಗಳು ವಿಭಿನ್ನವಾಗಿ ಕಂಡುಬರ್ತಾ ಇವೆ. ವಿಭಿನ್ನ ಧಾರ್ಮಿಕ ಬುಡಕಟ್ಟು ಸಂಪ್ರದಾಯದ ಬೋಡುನಮ್ಮೆಯಲ್ಲಿ ಮೈಯೆಲ್ಲ ಬಣ್ಣ ಬಳ್ಕೊಂಡಿರುವ ಹುಲಿವೇಷಧಾರಿಗಳು, ಕೆಸರನ್ನೆಲ್ಲ ಮೈಗೆ ಹಚ್ಚಿಕೊಂಡು ಕುಣಿಯುವ ಬಂಡುಕಳಿ, ಭತ್ತದ ಹುಲ್ಲನ್ನ ಮೈಗೆ ಸುತ್ತಿಕೊಂಡಿರುವ ಪಿಲ್ಲುಭೂತ, ಜೋಯಿಚೂಳೆ ಗಮನ ಸೆಳೆದಿದೆ. ಸಾಂಪ್ರದಾಯಿಕ ಡೋಳಿನೊಂದಿಗೆ, ಹಾಡಿನೊಂದಿಗೆ ಚಿಕ್ಕವ್ವ ಜೋಗಿ ಊರಿನ ಮನೆ ಮನೆಗಳಿಗೆ ತೆರಳಿದ ಬಳಿಕ ವಿವಿಧ ವೇಷಧಾರಿಗಳು ಧನ ಧಾನ್ಯಗಳಿಂದ ಬೇಡಿ ಪಡೆಯುತ್ತಾ ದೇವನೆಲೆಯಲ್ಲಿ ಅರ್ಪಿಸಿ ಹರಕೆಯನ್ನ ತೀರಿಸುವುದೇ ಈ ಬೋಡುನಮ್ಮೆ ಎನಿಸಿಕೊಂಡಿದೆ. ಚೆಂಬೆಬೆಳ್ಳೂರಿನ ಬೋಡು ಹಬ್ಬ. ಈ ಬೋಡು ಅಂತಂದರೆ ಇಡೀ ಕೊಡಗು ಇದರಲ್ಲೇ ಜಿಲ್ಲೆಯಲ್ಲೇ ಅತ್ಯಂತ ವಿಶಿಷ್ಟವಾದದ್ದು.
ಆ, ಈ ಹಬ್ಬವು ನಾವು ಎಡೆಮ್ಯಾರ್ 1 ಅಂತ ಹೇಳ್ತೀವಿ, ಏಪ್ರಿಲ್ 14th ಅವತ್ತು ನಾವು ಕಟ್ಟು ಹಾಕುವ ದಿವಸ ಆರಂಭವಾಗ್ತದೆ. ಅದಾದ ಮೇಲೆ 9 ದಿವಸದಲ್ಲಿ ಪಟ್ಟಣಿ ಅಂತ ನಾವು ಆಚರಿಸ್ತೇವೆ. ಪಟ್ಟಣಿ ದಿವಸ ತೆರೆ ಇರ್ತದೆ, ಅವತ್ತು ಅದರಗಳಿಗೆ ಆಹಾರ ಕೊಡ್ತೀವಿ. ಅದಾದಮೇಲೆ ಮಾರನೇ ದಿವಸ ಕುದುರೆ ಹಬ್ಬ ಇರುತ್ತೆ. ಅದಾದಮೇಲೆ ಮಾರನೇ ದಿವಸ ಇವತ್ತು ಬೋಡುಕಳಿ ಇವತ್ತು ದೇವಸ್ಥಾನಕ್ಕೆ ಆದಮೇಲೆ ಬಂದಮೇಲೆ ನಾಳೆ ಚೂಳೆ ಹಬ್ಬ ಇರುತ್ತೆ, ನಾಡಿದ್ದು ಮೀಟಿಂಗ್ ಇರುತ್ತೆ. ಇದರಿಂದ ಈ ಹಬ್ಬವು ಸಮಾಪನೆ ಆಗ್ತದೆ. ಈ ಈ ಬೋರ್ಡ್ ಹಬ್ಬ ಹೇಗೆ ಹಳೆಯ ಕಾಲದಿಂದ ನಮ್ಮ ಹಿರಿಯಕರು ಹೇಳಿದ ಹಾಗೆ ಅವರು ಏನು ಹೇಳಿದ್ದಾರೆ ಅದರಿಂದ ನಾನು ತಿಳ್ಕೊಂಡಂತೆ, ಮೊದಲು ನಮ್ಮ ಇದರಲ್ಲಿ ಗ್ರಾಮದಲ್ಲಿ ಈ ಸಿಡುಬು ಮತ್ತು ಚಿಕನ್ ಪಾಕ್ಸ್ ಅಂತ ಏನು ಹೇಳ್ತೀವಿ ಅದು ಎಲ್ಲ ತುಂಬಿಕೊಂಡು ಎಲ್ಲ ಜನರು ನರಳುತ್ತಿದ್ದಾಗ ದೇವರು ಬರ್ತಾ ಇದ್ದವರು ಬಂದು ಜನರನ್ನೆಲ್ಲ ಸೇರಿಸಿ ಎಲ್ಲರನ್ನ ಕರ್ಕೊಂಡು ಹೋಗಿ ಕೆರೆಯಲ್ಲಿ ಬಂಡನ್ನು ಹಾಕಿಸಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಾತಾಯಿಯ ಪಾದಕ್ಕೆ ಇದು ಮಾಡಿರ್ತಾರೆ. ಅದರಿಂದ ಏನಾಗಿದೆ ಅಂತಂದರೆ ಈ ಸಿಡುಬು ಕಾಯಿಲೆ ನಮ್ಮ ಗ್ರಾಮದಲ್ಲಿ ಕಂಪ್ಲೀಟು ಇದಾಗಿದೆ, ನಿರ್ಮಾಣವಾಯಿತು. ಅದರಿಂದ ಇದನ್ನು ತೆಗೆದುಕೊಂಡು ಪ್ರತಿ ವರ್ಷವೂ ಈ ಥರ ನಾವು ಈ ಹಬ್ಬವನ್ನು ಆಚರಿಸ್ತಾರೆ. ಕೆಲವೆಡೆ ಬೋರ್ಡ್ ಹಬ್ಬದಂದೇ ಸಿಂಗಾರ ಮಾಡಿದ ಬಿದಿರಿನ ಕುದುರೆಯೊಂದಿಗಿನ ವಿಶೇಷ ಆಚರಣೆ ಜರುಗಿದ್ರೆ ಮತ್ತೆ ಕೆಲವೆಡೆ ಒಂದು ದಿನ ಮುಂಚಿತವಾಗಿ ಬಿದಿರ ಕುದುರೆಯ ಆಚರಣೆ ನಡೆಯಲಿದೆ. ದೊಡ್ಡದಾದ ಊರಿಂದ ವ್ಯಾಪ್ತಿ ಹೊಂದಿರುವ ಹೆಚ್ಚಿನ ಜನಾಕರ್ಷಣೆಯ ಚೆಂಬೆಬೆಳ್ಳೂರು ಬೋಡುನಮ್ಮೆ ಆಚರಣೆಯೇ ಮತ್ತೊಂದು ವಿಶೇಷ. ಊರಿಂದವರು ಮೊದಲು ಊರಿನ ಅಂಬಲದಲ್ಲಿ ಸೇರಿ ಚೀರುಳ್ಳಿ ಅಂಬಲಕ್ಕೆ ಬಂದು ತೆರೆ ಕಟ್ಟಿ ದೇವರ ಮೊಗದೊಂದಿಗೆ ದೇವನೆಲೆಗೆ ತರುವ ಮೂಲಕ ಹಬ್ಬದ ಆಚರಣೆ ಪ್ರಾರಂಭವಾಗುತ್ತೆ. ಏಪ್ರಿಲ್ 14ರಂದು ಹಬ್ಬ ಕಟ್ಟು ಹಾಕಲಾಯಿತು. ಏಪ್ರಿಲ್ 22ರಂದು ಪಟ್ಟಣಿ, 23ರಂದು ಕುದುರೆ, 24ರಂದು ಬೋಡುನಮ್ಮೆ, 25ರಂದು ಚೂಳುನಮ್ಮೆ ನಡೆಯಲಿದೆ. ಕೊಡಗಿನಲ್ಲಿಗ ದೇವರ ಉತ್ಸವದ ಸಂಭ್ರಮ ಹೇಳ್ಬೋದು. ಎಲ್ಲ ಊರಿನಲ್ಲೂ ಇವತ್ತು ಹಬ್ಬದ ಹರಿದಿನಗಳು, ದೇವರ ಉತ್ಸವಗಳು ಸಂಪ್ರದಾಯವಾಗಿ ನಡೀತಾ ಇದೆ. ಅದೇ ರೀತಿ ನಮ್ಮ ಕೊಡಗಿನಲ್ಲಿ ಉತ್ಸವದಲ್ಲಿ ಬೋಡುನಮ್ಮೆ ಅಂತ ಹೇಳುವಂಥ ಒಂದು ವಿಶೇಷವಾದಂತಹ ಒಂದು ಸಂಪ್ರದಾಯ. ಇದು ಒಂದು ಎಲ್ಲದಲ್ಲಿ ನಾವು ಹೆಚ್ಚಾಗಿ ಕಾಣಬರುವಂಥದ್ದು ಕೊಡಗಿನ ದಕ್ಷಿಣ ಕೊಡಗಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಅಂದರೆ ಇಲ್ಲಿ ಇದೊಂದು ವಿಶೇಷವಾಗಿದೆ. ಇಲ್ಲಿ ದೇವರಿಗೆ ಭದ್ರಕಾಳಿ ದೇವಿಯ ಒಂದು ಸನ್ನಿಧಿ ನಡೆಯುವಂಥದ್ದು. ಹಾಗೆ ಈಗ ಚೆಂಬೆಬೆಳ್ಳೂರು ಎಂಬ ಊರು ವಿಶೇಷಪಟ್ಟಂಥ ಊರು. ಇದರಲ್ಲಿ ಹಬ್ಬದ ಒಂದು ಸಂಭ್ರಮ ಚೆಂಬೆಬೆಳ್ಳೂರು ಬೋಡುನಮ್ಮೆ ಅಂತ ಹೇಳುವಂಥದ್ದು ಇಲ್ಲಿ 4-5 ದಿನಗಳಿಂದ ನಡೀತದೆ. ಏನು ಏಪ್ರಿಲ್ 14ರಿಂದ ನಮ್ಮಲ್ಲಿ ಎಡಮೆಯಾರು 1 ಅಂತ ಹೇಳ್ತೀವಿ, ಅಲ್ಲಿ ಹಬ್ಬದ ಕಟ್ಟು ಬೀಳ್ತದೆ. ಅಲ್ಲಿಂದ 22, 23, 24ಕ್ಕೆ ಉತ್ಸವ. ಇಂದು ಏನಾಗ್ತದೆ ಅಂದರೆ ಇವತ್ತು ಇಲ್ಲಿ ಚೆಂಬೆಬೆಳ್ಳೂರು ಬೋಡುನಮ್ಮೆ ಅಂತ ಹೇಳುವಂಥದ್ದು. ಅಂದರೆ ಆ ಉತ್ಸವದಲ್ಲಿ ಹಿಂದೆ ಪುರಾತನ ಇತಿಹಾಸ ಹೇಳೋ ಪ್ರಕಾರ ಇಲ್ಲಿ ನಮಗೆ ಅಂತ ಏನೋ ಒಂದು ಊರಿಗೆ ಒಂದು ಕಾಲರ ಇದು ಮಹಾಮಾರಿ ಬಂದಂಥ ಸಂಭ್ರಮದಲ್ಲಿ ದೇವರನ್ನು ಬೇಡಿದಾಗ ಇವರು ಕೆರೆಯಲ್ಲಿ ಮಿಂದು ತನ್ನ ಮೈಯಲ್ಲಿ ಕೆಸರನ್ನು ಮೆಚ್ಚಿಕೊಂಡು ದೇವರ ಸನ್ನಿಧಿಯಲ್ಲಿ ತಮ್ಮ ಬೇಡಿಕೊಳ್ಳುವಂತಹ ಒಂದು ಸಂಪ್ರದಾಯವಂತೆ. ಹಾಗೆ ಈಗ ಇಂಥ ಸಂಪ್ರದಾಯ ಈಗಲೂ ಹರಿದು ಬರ್ತಾ ಇದೆ. ಇಲ್ಲಿ ಹುಲಿ ವೇಷ, ಬಂಡುಕಳಿ, ಪಿಲ್ಲುಗುತ್ತ ಅಂತ ಹಲವು ಬಗೆಯ ವೇಷಧಾರಿಗಳು ಇಂದು ಊರಿನವರು ಆ ವೇಷವನ್ನು ಧರಿಸಿ ದೇವರಿಗೆ ಹರಕೆ ಒಪ್ಪುವಂಥ ಸಂಪ್ರದಾಯವಾಗಿದೆ. ಇಂಥ ಒಂದು ಸಂಭ್ರಮವನ್ನು ನೋಡಲು ಹಲವು ಊರುಗಳಿಂದ ಇರ್ಬೋದು, ಕೊಡಗಿನ ನಾನಾ ಪ್ರದೇಶಗಳಿಂದ ಈ ಹಬ್ಬದಲ್ಲಿ ಬಂದು ಸೇರಿ ಇದರ ಸಂಭ್ರಮಿಸುವಂಥ ಒಂದು ಸಂಪ್ರದಾಯ ಇದೆ. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ.